ಮಾಡ್ಬೇಕಾದ್ ನಾನು ಇಲ್ಲೇನ್ ಮಾಡ್ತಿದ್ದೀನಿ? ಏನ್ ನಡೀತಿದೆ ಇಲ್ಲಿ? ಇಷ್ಟ ಇಲ್ದೇ ಇದ್ರು ಬಲವಂತವಾಗಿ ಮದುವೆ ಮಾಡಿ ತಪ್ಪು ಮಾಡ್ತಾ ಇರೋ ಆ ಹುಡುಗನ ಅಪ್ಪ ಯಾರು ಅಂತ ಕೇಳ್ಬೋದ? ಓಕೆ, ಮಕ್ಳೊಟ್ಟಿಗೆ ಆಟ ಆಡ್ಬೇಕಾದವನು ಇಲ್ಲಿ ಬಂದು ತಪ್ಪು ಮಾಡಿ ತೆಪ್ಪಗ್ ಮಲಗಿದಾನಲ್ಲ, ಅವನಪ್ಪ ಯಾರು? ತಾವು ಒಬ್ಬನ್ನ ಹೊಡೆದ ಮಾತ್ರಕ್ಕ ಎಷ್ಟಲೆ ಪೋಗರು ನಿನಗ? ನೋಡಿ ವೀರಪ್ಪ ಅವರೇ, ಒಬ್ಬ ಪೊಲೀಸ್ ಅಧಿಕಾರಿಗೆ ಅವನ್ ಹಾಕಿರೋ ಕಾಕಿ ಬಟ್ಟೆಯಿಂದ ಅವನಿಗೆ ಪೊಗರು ಬರುತ್ತೆ. ಎಲ್ಲಿಂದ ಬಂದಿರೋನಿಗೆ ಜನಗಳವನ್ನ ನಿಲ್ಸಿ ಗೆಲ್ಸಿ ನಾಯಕನ್ ಮಾಡಿದಾಗ ಅವನ್ ಹಿಂದೆ ನಿಂತಿರೋ ಜನಗಳನ್ನ ನೋಡಿ ಅವನಿಗೆ ಪೊಗರು ಬರುತ್ತೆ. ಹುಡುಗಿಯರಿಗೆ ಅವರಿಂದ ಬಿದ್ದಿರೋ ಹುಡುಗರು ನೋಡಿ ಪೊಗರು ಬರುತ್ತೆ. ಆದ್ರೆ ನನಗೆ ನನ್ನ ಎದುರುಗಡೆ ನಿಂತಿರೋರು ನನ್ನೊಟ್ಟಿಗೆ ಹೇಗೆ ನಡ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ನನ್ನ ಪೊಗರು ಡಿಪೆಂಡ್ ಆಗಿದೆ. ಈಗ ನೀವ್ ಹೇಳಿ, ನಿಮಗೆ ಯಾರನ್ನ ನೋಡಿ ಈ ರೇಂಜಿಗೆ ಪೊಗರು ಅಂತ? ಇವ ನನ್ನ ಮದ ಏರಿರೋ ಆನಿ. ಆನೆ ಎಷ್ಟೇ ದೊಡ್ಡದಾದ್ರೂ ಅದನ್ನ ಪಳುಕ್ಸೋದು ಮಾವುತ. ವೀರ ಬಸವ ಕಾಳ, ಇವರುಗಳನ್ನ ಇಟ್ಕೊಂಡು ಸಿಂಹಗಳನ್ನ ಬೇಟೆ ಆಡಿನೋ. ಗುಡ್ ವೀರಪ್ಪ ಅವರೇ, ವೆರಿ ಗುಡ್. ಆದ್ರೆ ಕೆಲವು ಸಿಂಹಗಳ ವಿಚಾರಕ್ಕೆ ಹೋಗದೆ ಇದ್ರೇನೆ ಬೆಟರ್. ಯಾಕೆಂತ ಕೇಳಿ. ಯಾಕ? ಬೇಟೆ ಆಡೋರೆ ಬೇಟೆ ಆಗೋಗಿದ್ದಾರೆ ವೀರಪ್ಪ. ಥ್ಯಾಂಕ್ ಯು. ಇದು ನನ್ನ ಸ್ಟೇಟಸ್ ವೀರಪ್ಪ ಅವರು. ನಿಮ್ಮಲ್ಲಿ ಯಾವನಾದ್ರೂ ಒಬ್ಬ ಇದನ್ನ ಮುಟ್ಟಿದ್ರೆ ನಾ ಸೋತಂಗೆ, ಇದನ್ನ ಹಾಕೊಂಡ್ರೆ ನಾನು ಸತ್ತಂಗೆ.
ನನ್ನ ಮಗಳಗ ತಾಳಿ ಕಟ್ಟಬೇಕಾದವ ತಪ್ಪು ಮಾಡ್ತಿದೆ. ತಾಳಿ ಕಟ್ಟಕ್ಕೆ ಅವ್ನು ರೆಡಿದಾನ ಅಂತಾನು ಕೇಳ್ದೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ವಾ? ಹಾಗೊಂದ್ ವೇಳೆ ಬಲವಂತವಾಗಿ ತಾಳಿ ಕಟ್ಟಿದ್ರು ಕೂಡ ಆ ಕಡೆ ಹೆಣ್ಮಗು ಸಾವು. ಯಾವ್ದು ಮುಖ್ಯ ನೀವೇ ಹೇಳಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ ದೊಡ್ಡ ಮನಿ. ಸುಮ್ನ ಇನ್ನೊಬ್ರು ತಂಟೆಗೆ ಹೋಗಕ್ ಮುಂಚೆ ಇದನ್ನ ನೆನೆಸ್ಕೊರಿ. ನಿಮ್ ತಂಟೆಗೆ ಇನ್ನೊಬ್ಬ ಬಂದ ಅಂದ್ರೆ ಇದನ್ನ ಬಳಸ್ಕೊರಿ. ನಾನ್ ನೋಡ್ರಿ ಅಪ್ಪ ಬ್ರೂಸ್ಲಿ ಇದ್ದಂಗ. ನನಗೂ ಅವನಿಗೂ ಒಂದೇ ವ್ಯತ್ಯಾಸ ಕಂಡ್ರಿ ಸಾಹೇಬ್ರ. ಅವ ಕನ್ನಡದವನಲ್ಲ, ನಾ ಅಪಟ ಕನ್ನಡದವನ್ರಿ ಅಪ್ಪ. ಅದು ಬಿಟ್ರೆ ಹೇಳೋ ಮಾತು ಕೊಡೋ ಪಂಚು ಸೇಮ್ ಟು ಸೇಮ್ ರೀ ಸಾಹೇಬ್ರ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಾರ್ನಿಂಗ್ ಕೊಡೋದ್ರವಲ್ಲ ಅಪ್ಪನ ಕಿಕ್ಕೇ ಬೇರೆ.